ಅಂದ್ರೆ ಮನೆಯನ್ನ ಚೇಡಿ ಚಿಪಾಟಿ ಎಲ್ಲ ಓಡಿ ಹೋಗ್ಯಾವ. ಅಂತ ಘೇನ್ಸಿದ ಮತ್ತೆ ಗದಿಗೆ ಒಡೆಯರಲ್ಲಿ ಶಕ್ತಿ ಅದ. ಪ್ರಥಮವಾಗಿ ನಮ್ಮ ಗದಿಗೆ ಮಹಾರಾಯವರಿಗೆ ನಮ್ಮ ಶಾಲಾ ಯಾವ ನಮ್ಮ ಗ್ರಾಮದ ಪೊಲೀಸ್ ಪಾಟೀಲ್ ಶಿವಾನಂದ ಭೀಮರಾವ್ ಬಿರಾಜದಾರ್ ಗದಿಗೆ ಮಹಾರಾಯವರದ ಸನ್ಮಾನ ಮಾಡಬೇಕು. ನಮ್ಮ ಗದಿಗೆ ಮಹಾರಾಯವರ ಸನ್ಮಾನ ಆಯ್ತಂದ್ರ ನಮ್ಮ ಕೊಂಬಾರಿ ಊರಿಂದ ಸನ್ಮಾನ ಮುಗಿತಿಯಲ್ಲ. ಯಾಕಂದ್ರ ಕ್ಷೇತ್ರ ಪಾಲಕ ಒಡೆಯ ಗೆನ್ಸಿದ ಮತ್ತೆ ಗದಿಗೆ ಒಡೆಯರಂದ್ರ ಸಾಕ್ಷಾತ್ ಗೆನ್ಸಿದ ಮತ್ತೆ ಅವ್ರೇನೋ ತಿಳ್ಕೊತೀವೋ. ಮೊದಲು ಅವರ ಸನ್ಮಾನ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಓಡಾಟ ಇರ್ತಾವ. ನಮ್ಮ ಗುಡಿ ಕೊಟ್ಟಾರ, ಚಪ್ಪಳ ಹಾಕ್ರಿ. 50 लाख 51 लाख ಈ ನಮಗೆ ಗೆನ್ಸಿದ ಮತ್ತೆ ಗುಡಿಗೆ ಸಹಾಯ ಮಾಡ್ಯಾರ. ರಾಜಶೇಖರ ಶಿವದಾರಿ ಸಾಹೇಬ್ರದು ಸನ್ಮಾನ. ಅಲ್ಲಿ ತನ್ನ ನಮ್ಮ ಸಚಿನ್ ದಾದಾವರು ಒಂದೆರಡು ಮಾತುಗಳನ್ನ ಯಾಕೆ ಗಡಬಡಿತ್ತಂದ್ರೆ ದಾದಾವರು ಸಚಿನ್ ದಾದಾವರು ಒಂದೆರಡು ಮಾತು ಮಾತಾಡಿ. ಇಲ್ರಿ ಒಂದೆರಡು ಮಾತು ಬರ್ರಿ. ಯಾಕ ತಾಲೂಕದ ಆಮದಾರ್ ಇದ್ದರದಿಂದ ಅವರಿಗೆ ಅವಸರದ. ಗೆನ್ಸಿದ್ ಮಹಾರಾಜ್ ಚರಣಿಗೆ ಅನಂತ ಕೋಟಿ ವಂದನ ಮಾಡಿಸಿ. ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ಪರಮ ಪೂಜ್ಯ ಶ್ರೀಗಳ ಚರಣಿ ಅನಂತ ಕೋಟಿ ವಂದನ ಮಾಡಿಸಿ. ಇವತ್ತಿನ ದಿನ ನಾನು ನಿನ್ನೆ ಹಿಡಿದು ನೋಡ್ಲಿಕ್ಕತ್ತಿದ. ನಿನ್ನಿಂದ ಎಕ್ಕಾವನ್ ಹೋಗಿಂದ ಪಾಲಕ್ ಇರಲಿ, ಇನ್ನು ಕಳಸಾವ್ರ ಹೋಗಿರಲಿ, ಮಣ್ಣಿಂದ ಕಾರ್ಯಕ್ರಮ ಇರಲಿ, ಇಡೀ ಕುಂಬಾರಿ ಊರ ತಮ್ಮೆಲ್ಲ ಭಾಗ ಒಂದು ದೊಡ್ಡ ಉತ್ಸವ ತಿಳಿದಿಲ್ಲ ಮಾಡ್ಲಿಕ್ಕೆ. ಇಷ್ಟು ಮಂದಿ ತಾಯಿದಾರು, ಅಕ್ಕ ತಂಗಿಯರು ದೇವ್ರ ದರ್ಶನ ತೊಡಕ್ಕೆ ಇಲ್ಲಿಗೆ ಬಂದ್ರಿ. ಇಷ್ಟು ಮಂದಿ ಗುರುಗಳ ಮಹಾರಾಜ್ ದರ್ಶನ ಆಗೋಗ್ತಿದ್ದ. ನಿಮ್ಮ ಭಾಗ್ಯ ಗೆನ್ಸಿದ ಮಹಾರಾಜ್ ಸಂಜೀವನ ಸಮಾಧಿ ನಮ್ಮ ಊರಾಗದ. ಭಗವಂತನ ಚರಣಿಗೆ ನಮ್ದು ನಿಮ್ದೆಲ್ಲಾರು ವಾಸ್ತವ್ಯ ಅದ. ಈಗ ನೋಡ್ರಿ, ಜಗ ಸಾಲ ಕಲ್ತವ್ರು, ಮುಂದೆ ಶಾಣೆ ಆದವರು, PhD ಆದವರು, ಡಾಕ್ಟರ್ ಆದವರು ಎಲ್ಲಾಗಿಲ್ಲ. ಎನ್ಕೆ ಮಂದಿ ಹೇಳ್ತಾರೆ ಏನ್ ಮಾಡೋದು ದೇವ್ರ ಧರ್ಮ, ನಮ್ಮ ದಂಧೆ ಬಕ್ಷಿ ನೋಡ್ರಿ, ರೊಕ್ಕ ಗಳಿಸ್ರಿ, ಸಂಸಾರ ನೋಡ್ರಿ. ದೇವರ ಧರ್ಮ ಇವು ಎರಡು ಉಳಿದು ಅಂದ್ರೆ ಎಲ್ಲ ಜಗ ನಮ್ಮ ದೇಶ ಉಳಿದ. ಇಷ್ಟು ಮಂದಿ ಮಹಾರಾಜರು, ಇಷ್ಟು ಮಂದಿ ಶ್ರೀಗಳು ಇಲ್ಲಿ ವೇದಿಕೆ ಮೇಲೆ ಕೂತಾಗ ಈ ವರ್ಷ ನಮ್ಮ ಧರ್ಮ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು ಅಂದ್ರೆ ಇಷ್ಟು ಮಂದಿ ಎಲ್ಲ ಮಹಾರಾಜರು ಈ ಗುರು ಪರಂಪರಾದಿಂದ ತಮ್ಮ ಧರ್ಮ ಉಳಿದದ. ವರ್ಷಗಟ್ಟೆ ಹಜಾರೋ ವರ್ಷ ಸನಾತನ ಧರ್ಮ ತಮ್ಮದು. ಈ ಧರ್ಮದ ಬುದ್ಧಿ ಯಾರು ಕೊಟ್ಟರು, ಹ್ಯಾಂಗ ನಡಿಬೇಕು, ಹ್ಯಾಂಗ ನೀವು ಆಚರಣೆ ಮಾಡಬೇಕು, ದೇವರ ಧರ್ಮ ಹ್ಯಾಂಗ ಬದುಕಿಸ್ಬೇಕು, ಇದು ಶಿಕೋಣ ತಮ್ಮ ಕೊಟ್ಟವರು, ಇದು ಶಿಕ್ಷಾ ತಮ್ಮ ಕೊಟ್ಟವರು ಈ ಮಹಾರಾಜ ಮಂದಿ. ನೀವು ಗೆನ್ಸಿದ ಮಹಾರಾಜ ನೋಡಿಲ್ಲ. ಗೆನ್ಸಿದ ಮಹಾರಾಜ ಆಶೀರ್ವಾದ್ಲಿ ನಾವು ದಿನ ಜಗಾಸ್ತೇವು, ದಿನ ಎಂದು ಕರೆಸ್ತು ಇವರು. ಗೆನ್ಸಿದ ಮಹಾರಾಜ ಆಶೀರ್ವಾದ ಸಿಗ್ತು. ಅದಕ್ಕೆ ನೀವು ನೋಡ್ರಿ, ಪ್ರಾಚೀನ ಕಾಲದಾಗ ಹೋಗಿ ಇತಿಹಾಸದಾಗ ನೋಡ್ರಿ, ಯಾರ್ಯಾರು ಆಕ್ರಾಂತ ತಮ್ಮ ಬಂದು ದೇಶ ಮೇಲೆ ಹಲ್ಲ ಮಾಡಿದ್ರೆ ಅವ್ರು ಪೈಲ ಯಾರಿಗೆ ಕರೆದ್ರು, ಅವ್ರು ಪೈಲ ಮಠ ಗುಡಿ ಗುರುಗಳು. ಅವ್ರಿಗೆ ಗೊತ್ತದ ಈ ದೇಶದ ಶಕ್ತಿ ಅಂದ್ರೆ ಮಠ, ಮಂದಿರ, ಗುರು. ಈ 3 ಮಂದಿ ನಷ್ಟ ಮಾಡಿದ್ರೆ ದೇಶ ನಷ್ಟ ಆಗ್ತದೆ. ಇದು ಆಕ್ರಾಂತ ಮಂದಿ ಗೊತ್ತಿತ್ತು. ಎಷ್ಟೆಷ್ಟು ದೇಶ ಮೇಲೆ ಆಕ್ರಮಣ ಆದರು, ಅವ್ರ ಪೈಲ ಗುಡಿ ನಷ್ಟ ಮಾಡಿದ್ರು, ಗುರುಗಳಿಗೆ ಹೊಡೆದ್ರು, ಮಠಗಳು ನಷ್ಟ ಮಾಡಿದ್ರು. ಅದು ಕಾರಣ ಇದು ಅಂದ್ರೆ ನಿಮ್ಮ ಮನುಷ್ಯನೊಂದು ದೇವರ ಭಕ್ತಿ ಮುಗಿಸ್ಬೇಕು, ಗುರುಗಳ ಭಕ್ತಿ ಪಡೆ. ಇದು ಹಜಾರೋ ವರ್ಷ ಭಕ್ತಿ ಗುರು ಶಿಷ್ಯದ ಪರಂಪರೆ ಅದ. ಇದು ಎಷ್ಟೇ ಮಂದಿ ಆಕ್ರಮಣ ಮಾಡಿದ್ರು, ಎಷ್ಟೇ ಮಂದಿ ಬಂದು ಹೋದ್ರು, ಇದು ಎಂದು ನಿಂತಿಲ್ಲ, ಎಂದು ನಿಂದ್ರಂಗಿಲ್ಲ. ನಮ್ಮ ಮೇಲೆ ನಿಮ್ಮ ಮೇಲೆ ಭಗವಂತನ ಆಶೀರ್ವಾದ, ಗೆನ್ಸಿದ ಆಶೀರ್ವಾದ, ಮಹಾರಾಜ ಆಶೀರ್ವಾದ ಹಿಂಗೆ ಉಳಿಲಿ. ಇಷ್ಟು ಮಂದಿ ಎಲ್ಲರೂ ಗುರುಗಳಿಂದ ವೇದಿಕೆ ಮೇಲೆ ಬಂದಿರಿ. ನಿಮ್ದೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರಲಿ. ಹಿಂಗೆ ಗುರುವಿನ ಸೇವಾ, ದೇವರ ಸೇವಾ, ಧರ್ಮದ ಸೇವಾ ನಮ್ಮ ಕೈಲಿ ಹಾಕೋತ್ ಹೋಲಿ, ಬೆಳ್ಕೋತ್ ಹೋಲಿ. ಎಷ್ಟು ಬಿ ಮಕ್ಕಳು ಸಾಲ ಕಲ್ತರು, ಎಷ್ಟು ಬಿ ಮಂದಿ ಹೋದ್ರು. ನಮ್ಮ ಅವಪ್ಪ, ನಮ್ಮ ಮುತ್ತೈದವರು ನಿಮಗೆ ಏನು ದೇವರ ಧರ್ಮ ಕಲಿಸ್ಯಾರ. ಗುಡಿಗೆ ಹೋಗೋದು ತಪ್ಸೋದಿಲ್ಲ, ಭಂಡಾರ ಹಚ್ಕೋದು ತಪ್ಸೋದಿಲ್ಲ, ಇವತ್ತು ಹಚ್ಚೋದು ತಪ್ಸೋದಿಲ್ಲ. ಇದು ಹಿರಿಯಾಗ ನಮಗೆ ಏನು ಕಲಿಸಿ ಹೋಗ್ಯಾರ. ಅದು ಮುಂದಿನ ಪೀಳಿಗೆ ಅಪ್ಪ ನೀ ಎಟ್ಟು ಬಿ ದೊಡ್ಡವಾಗು, ನೀ ಧೋತ್ರ ಹಾಕೋ, ಪ್ಯಾಂಟ್ ಹಾಕೋ, ಶರ್ಟ್ ಹಾಕೋ, ಡಬ್ಗಿ ಹಾಕೋ, ಯಾನ್ ಹಾಕೋದು ಹಾಕೋ. ಹಿಂದಕ್ಕೆ ಹಿರಿಯರು ಶರ್ಟ್ ತಲೆ ಮೇಲೆ ತೋತಿರು, ಈಗ ಬಗಲ್ ಇಲ್ಲಿ ಕಮ್ಮ ಆಯ್ತ. ಬಟ್ ದೇವ್ರ ಧರ್ಮ ನನ್ಗೆ ಬರೋದಿಲ್ಲ. ಇಷ್ಟೇ ನಿಮ್ಗೆ ಹೇಳುತ್ತೆ, ದೇವ್ರ ಧರ್ಮ ಉಳಿತಂದ್ರೆ ದೇಶ ಉಳಿಯೋದ. ಅದು ಬರೋ ಕಾಲದಾಗ ನಮ್ಮ ಕೈಲೆಲ್ಲ ಹೆಚ್ಚಿಗೆ ಹೆಚ್ಚು ದೇವ್ರ ಸೇವಾ ಆಗಲಿ. ಇದು
ಇಷ್ಟೇ ಎಲ್ಲ ಗುರುಗಳ ಚರಣಿ ನಾ ಬೇಡ್ಕೊಂಡು ಮತ್ತೊಮ್ಮ ಗೆನ್ಸಿದ ಮಹಾರಾಜ್ ಚರಣಿಗೆ ಎಲ್ಲ ವೇದಿಕೆ ಮೇಲಿದ್ದವರು ಎಲ್ಲ ಗುರುಗಳು ಶ್ರೀಗಳ ಚರಣಿಗೆ ನಾ ಅನಂತ ಕೋಟಿ ನಾನು ವಂದನೆ ಮಾಡಿ ನಮಸ್ಕಾರ ಮಾಡಿ ನಾನು 2 ಶಬ್ದ ನಿಂದಿರ್ಸ್ತೀನಿ. ಧನ್ಯವಾದ. ಧನ್ಯವಾದಗಳು ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಅವರಿಗೆ. ಬಹಳ ಚೆನ್ನಾಗಿ ಧರ್ಮದ ಸಭೆ ಉದ್ದೇಶ ಇಟ್ಟುಕೊಂಡು ನಮ್ಮ ಭಾರತ ದೇಶದ ಧರ್ಮವನ್ನು ಉಳಿಬೇಕಾದ್ರೆ ಧರ್ಮೋ ರಕ್ಷಂತಿ ರಕ್ಷಿತ, ಧರ್ಮದ ರಕ್ಷಣೆ ನಾವು ಮಾಡಿದೇವಂದ್ರೆ ನಮಗೆ ಧರ್ಮ ರಕ್ಷಣೆ ಮಾಡ್ತದನಂತ ಮಾತನ್ನ ನಮ್ಮ ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇನ್ನು ಮುಂದೆ ಯಾವ ಮಾನ್ಯ ರಾಜಶೇಖರ್ ಶಿವದಾರಿ ಸಾಹೇಬ್ ಅವರು ಅವರಿಗೆ ಒತ್ತಡದ ನಮ್ರಿ ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಅವರು 1-2 ನಿಮಿಷ ಗೆನ್ಸಿದ ಮುತ್ಯಂದು ಐತಿಹಾಸಿಕ ನಮ್ಮ ಹಿರಿಯರು ಹೇಳ್ಕೊತ ಬಂದದ್ದು ಗೆನ್ಸಿದ ಮುತ್ಯ ಹ್ಯಾಂಗ ಹುಟ್ಟಲಿಕ್ಕೆ ಕಾರಣ ಅವ್ರ ತಾಯಿ ತಂದೆ ಹೆಣ್ಣ ಪುಣ್ಯಾತ್ಮರು ಎಂಥ ಭಕ್ತಿ ಮಾಡಿದ್ರು, ಗೆನ್ಸಿದ ಮುತ್ಯ ಹ್ಯಾಂಗ ಹುಟ್ಟಿ ಕುಂಬಾರಿಗೆ ಬಂದು ಹ್ಯಾಂಗ ಇಲ್ಲಿ ನೆನೆಸಿ ಭಕ್ತರು ಉದ್ಧಾರ ಮಾಡ್ಯಾನಂತದ್ದು 55 ಅಧ್ಯಾಯ ಅಡಿಶೆ ಪಾಣಿ ಪುರಾಣ ಇಲ್ಲಿ ಬರ್ದದ. ಈ ವರ್ಷ ಈ ಧರ್ಮ ಸಭೆಯೊಳಗ ಗೆನ್ಸಿದ್ ಮಹಾರಾಜರ ಪುರಾಣ ಪ್ರಕಾಶನ ಆಗ್ತದೆ. ನಮ್ಮ ಗದಗಿ ಮಹಾರಾಯವರು ನಮ್ಮ ಕುಂಚನೂರದ ಕರ್ನಾಟಕದ ಕಾಶಿ ಅನಿಸ್ಕೊಂಡಂತ ಕರ್ನಾಟಕದ ಕಾಶಿಯನ್ನು ಅನಿಸ್ಕೊಂಡಂತ ನನ್ನ ಕುಂಚನೂರ ಮಹದಲಿಂಗನ ಗುರುಗಳು ಬಂದಿದ್ದಾರೆ. ನಮ್ಮ ಮಹದಲಿಂಗ ಮಹಾರಾಜರು ಎಲ್ಲಾ ಸತ್ಪುರುಷರ ಪವಿತ್ರ ಹಸ್ತದಿಂದ ಸಿದ್ಧ ಯೋಗಿ ಘೇನಿಸಿದ್ಧ ಮಹಾರಾಜರ ಅಮೃತ, ಈ ಪುರಾಣದ ಹೆಸರದ ಶ್ರೀ ಸಿದ್ಧ ಯೋಗಿ ಘೇನಿಸಿದ್ಧ ಮಹಾರಾಜರ ಅಮೃತ ಚರಿತ್ರ, ಈ ಪುಸ್ತಕವನ್ನ ತಾವೆಲ್ಲ ಭಕ್ತಾದಿಗಳನ್ನ ತಮ್ಮ ಮನೆಯಲ್ಲಿ ಸೋಮವಾರ ದಿವಸ ಒಯ್ದು ಅದನ್ನು ಪೂಜೆ ಮಾಡಿ ಆ ಗೆಣಸಿದ ಮುತ್ಯನ ಚರಿತ್ರೆ ವಾಚಾಸಿದ್ರ ಬೇಡಿದನ್ನ ಕೊಡ್ತಾನ. ಗೆಣಸಿದ ಮುತ್ಯ ನಿಮಗ್ ಸಂಕಟ ಎಲ್ಲ ದೂರ ಮಾಡ್ತಾನಂತ ಶಕ್ತಿ ಮಾನ್ಯ ರಾಜಶೇಖರ್ ಶಿವದಾರಿ ಸಾಹೇಬರು ಅವರು ಒಂದು ಒತ್ತಡದ ಅವರು 1-2 ಮಾತುಗಳನ್ನ ಈ ಧರ್ಮದ ಸಭೆಯಿಂದ ಉದ್ದೇಶ ತಮ್ಮ ಸೇವೆ ಮಾಡಬೇಕಂತ ಕಳಕಳಿ विनंती. व्यासपीठावरती उपस्थित असलेले सर्व गुरुवर्य, या तालुक्याचे लोकप्रिय आमदार माननीय सचिनदादा कल्याण शेट्टी साहेब, इथले ज्येष्ठ शिरीष पाटील, आप्पासाहेब पाटील, या देवस्थानचे सर्व पंच कमिटी, त्यांचे सर्व सदस्य, त्यांचे अध्यक्ष आणि आजच्या या पावननगरीमध्ये कळसारोहणाच्या कार्यक्रमासाठी उपस्थित असलेले कोंभारी गावचे आजूबाजूच्या परिसरातील गेनसिद्ध महाराजांचे सर्व भक्तगण आणि पत्रकार बंधूंनो, एक चांगला कार्यक्रम आज इथं सर्वांच्या उपस्थितीमध्ये महाराजांच्या आशीर्वादाने इथं होत आहे. गेले 5 दिवस या कार्यक्रमाची सुरुवात झाली. कळसारोहणाची पूजा, कुटुंब यात्रा आणि तसेच काल 51 पालख्यांचं भेटी, एक अभूतपूर्व कार्यक्रम या आपल्या गावातल्या सर्व मंडळींनी, सर्व भक्तगणांनी इथं साजरा केला. आत्ताच सचिनदादा कल्याण शेट्टींच्या हस्ते गेनसिद्ध महाराजांचं चरित्र या पुस्तकाचं प्रदर्शनही प्रकाशितही झालेलं आहे. त्यांचं चरित्र वाचण्यासारखं आहे. या मंदिराची स्थापना कधी झाली माहिती आहे, परंतु माझ्या माहितीप्रमाणे 700-800 वर्षापूर्वीपासून हे मंदिर आहे. एक पवित्र स्थान ह्या दक्षिण सोलापूर तालुक्यामध्ये आहे आणि त्याचा कळसारोहणाचा कार्यक्रम करण्याचा मान तुम्हा आम्हाला सर्वांना मिळाला. आम्ही आमचं भाग्य समजतो आम्हाला ह्या कार्यक्रमामध्ये उपस्थित राहता आलं आणि सर्वांच्या समवेत आमचा सत्कार करण्यात आला. त्यामुळं सर्व सदस्यांचं, पंच कमिटीचं, अध्यक्षांचं, सर्वांचं मी आभार मानतो. आज व्यासपीठावरती प्रमुख सर्व महाराज मंडळी आहेत, त्यांनी आशीर्वाद या सर्व ग्रामस्थांना द्यावं आणि आमचा तालुका सुजलाम सुफलाम व्हावं, एवढी गेनसिद्ध महाराजांची चरणी मी प्रार्थना करून मी आपली रजा देतो. जय हिंद, जय महाराज. ಧನ್ಯವಾದಗಳು. ಇಲ್ಲಿ ಪರ್ಯಂತರವಾಗಿ ತಮ್ಮ ಒಳಸಂಗ ಸೂದ್ಗಿರಣಿಯ
ಚೇರ್ಮನ್ರಾದಂಥ ರಾಜ್ಕುಮಾರ್ ಶಿವಧಾರಿ ಸಾಹೇಬರು ಬಹಳ ತಮ್ಮ ಧರ್ಮಸಭೆ ಉದ್ದೇಶಿಸಿ ಮಾತಾಡಿದ್ದರು. ಧನ್ಯವಾದಗಳು. ಇನ್ನು ಮುಂದೆ ಬಂದಂತಹ ಅತಿಥಿ ದೇವೋಭವ, ಯಾಕಂದ್ರೆ ನಮ್ಮ ವೇದ ಉಪನಿಷತ್ವ ಘಂಟಾಘೋಷವಾಕ್ಯದ 4 ಜಾಗನಾಗ ದೇವ್ರು ನೋಡ್ಬೇಕಂತ. ಮಾತೃ ದೇವೋಭವ, ಪಿತೃ ದೇವೋಭವ. ಮೊಟ್ಟ ಮೊದಲಿಗೆ ಜಗದ ಜನನಿ ತಾಯಿ ತಂದಿನೇ ದೇವರ, ತದನಂತರ ಇಲ್ಲಿ ಕೂತವರು ಆಚಾರ್ಯ ದೇವೋಭವ. ಇಲ್ಲಿ ಕೂತಂತ ಮಹಾತ್ಮರೇ ಇಲ್ಲಿ ದೇವರ ಸ್ವರೂಪಿಗಳು ಬಂದಾರ. ಈಗ ಅತಿಥಿ ದೇವೋಭವ, ಮ್ಯಾಲ ಕೂತಾರೆ ದೇವರ ತಿಳ್ಕೊಬೇಡ್ರಿ, ನೀವೆಲ್ಲ ಅತಿಥಿಯತೆಯನ್ನು ಬಂದು ಕೂತೀರಿ, ನೀವು ದೇವರ ಸ್ವರೂಪಿಗಳೇ. ಇವತ್ತ ಇವು 4 ದೇವರ ಸ್ಥಾನ ಹೇಳ್ಯಾರ. ಈಗ ಅತಿಥಿ ಯಾವ ನಮ್ಮ ಆಚಾರ್ಯ ದೇವೋಭವ ಅಂತ ಬಂದಂತಹ ಸಾಧು ಸತ್ಪುರುಷರ ನಮ್ಮ ಗೆಣಸಿದ್ದಿ ದೇವಸ್ಥಾನ ಕಮಿಟಿ ಒಂದು ಸನ್ಮಾನ ಕಾರ್ಯಕ್ರಮ ನಡೀತದೆ. ಮೊದಲಿಗಾಗಿ ಮೂಲಸ್ಥಾನ ಮುಂಬೆಟ್ಟ ಗುಡ್ಡದ ಅಮೋಘ ಸಿದ್ಧನ ಒಡೆಯರಾದಂತಹ ಒಡೆಯರಿಗೆ ಸನ್ಮಾನದ ಕಾರ್ಯಕ್ರಮ ಯಾವ ನಮ್ಮ ಸಿದ್ಧರಲ್ಲಿ ಒಂದು ಗುರು ಶಿಷ್ಯ ಪರಂಪರೆಯನ್ನು ಉಳಿಸಬೇಕಾದ್ರೆ ಸದ್ಗುರು ಗುಳೇಶ್ವರ ಪಂಗಳ ಶಿರ್ವಳದ ಆ ಸದ್ಗುರು ಗುಳೇಶ್ವರ ಪಂಗಳದ ಅಗಾಧ ಶಕ್ತಿ ಇತ್ತವರಲ್ಲಿ. ಏನು ಮಾತಾಡ್ತಿರ ಹಂಗಾಗ್ತಿತ್ತು. ಅಂತ ಒಂದು ಸದ್ಗುರು ಗುಳೇಶ್ವರ ಮಠದ ಅಧಿಪತಿಗಳಾದ ನಮ್ಮ ಸೋಮಲಿಂಗ ಮಹಾರಾಜರ ಸತ್ಕಾರ ಕಮಿಟಿಯವರು, ನಮ್ಮ ಶ್ರೀಶ ಪಾಟೀಲ್ ಅವರು ಮಾಡಬೇಕು. ನಮ್ಮ ಸಿರ್ವಳ ಶ್ರೀಗಳ ಸತ್ಕಾರ ತಾಟ್ಲಾ ಪಟ್ ಕೊಟ್ರಪ್ಪ. ಸನ್ಮಾನ ಕಾರ್ಯಕ್ರಮ ನಡೀತದೆ. ಮೊದಲಿಗಾಗಿ ಮೂಲಸ್ಥಾನ ಮುಂಬೆಟ್ಟ ಗುಡ್ಡದ ಅಮೋಘ ಸಿದ್ಧನ ಒಡೆಯರಾದಂತಹ ಒಡೆಯರಿಗೆ ಸನ್ಮಾನದ ಕಾರ್ಯಕ್ರಮ ಯಾವ ನಮ್ಮ ಸಿದ್ಧ ಮಠದ ಅಧಿಪತಿಗಳಾದ ನಮ್ಮ ಸೋಮಲಿಂಗ ಮಹಾರಾಜರ ಸತ್ಕಾರ ಕಮಿಟಿಯವರು, ನಮ್ಮ ಶ್ರೀಶ ಪಾಟೀಲ್ ಅವರು ಮಾಡಬೇಕು. ನಮ್ಮ ಸಿರ್ವಳ ಶ್ರೀಗಳ ಸತ್ಕಾರ ಇಂದ ಮುಂದೆ ಆಗ್ತಿರ್ತದ, ಕ್ಷಮೆ ಮಾಡಬೇಕು. ಇರಲಿ, ಎಲ್ಲ ನಾವು ಒಂದ ರಕ್ತದ ಸಂಬಂಧ. ಎಲ್ಲ ಚಿರಂಜೀವಿಯಾದಂಥ ನಮ್ಮ ಬಾಳಾ ಸಾಹೇಬ್ ಕುಲಕರ್ಣಿ ಅವರ ಹಸ್ತದಿಂದ ಯಾವ ನನ್ನ ಮಾಯ ಮಹಾಪ್ರವಾಸಿ ಗುರುಗೌರಿ ಸೋಮಲಿಂಗನ ಒಡೆಯರ ಸತ್ಕಾರ. ತದನಂತರ ಯಾವ 3 ಲೋಕದ ಒಡೆಯ ಗುರು ಸೋಮನಾಥನ ಶಿಷ್ಯ ಆಗುವಂತಹ 3 ಮುಂಗಡಿ ವಾಸ ಯಾವ ನನ್ನ ತಂದೆ ಅಮೋಘ ಸಿದ್ಧ ಜಾಲಿಗೇರಿ ಅಮೋಘ ಸಿದ್ಧ, ಯಾವ ಜಾಲಿಗೇರಿ ಅಮೋಘ ಸಿದ್ಧನ ಒಡೆಯರ ಸನ್ಮಾನದ ಕಾರ್ಯಕ್ರಮ ಯಾವ ನಮ್ಮ ಡೆಪ್ಯೂಟಿ ಸರ್ಪಂಚ ರಾಜ್ಕುಮಾರ್ ಕೋರೆ ಸಾಹೇಬರು ಮಾಡ್ಬೇಕಂತ ಕಳ್ಕೊಳ್ಳಿ ವಿನಂತಿ. ಬಹಳ सुंदर अशी सेवा करत आहे. कुठल्या गोरगरिबाला सहीसाठी घरापर्यंत गेला तर हाकून देणे मुकाट्याने सही करतात. बिंदास असल्या सुट्टीताईचं मी मनपूर्वक स्वागत करतो. ग्रामपंचायत सदस्य ಶಿವಾನಂದಣ್ಣ ಅಂದೋಡಿ ಅವರು ಬಂದು ಮಾಡ್ಬೇಕಂತ ಕಳ್ಕೊಳ್ಳಿ ವಿನಂತಿ. ನಮ್ಮ ಹತ್ತೂರು ಶ್ರೀಗಳ ಈಗ ಅರಕೇರಿ ಗುಡ್ಡದ ಯಾವ ನಮ್ಮ ಜಾಲಿಗೇರಿ ಗುಡ್ಡದ ಅಮೋಘ ಸಿದ್ಧನ ಒಡೆಯರ ಸತ್ಕಾರ ಆಗಿದ ಕೂಡಲೇ ನಮ್ಮ ಹತ್ತೂರದ ಶ್ರೀಗಳು ಒಂದು ಅಪರೋಕ್ಷ ಬ್ರಹ್ಮಜ್ಞಾನಿಗಳಾದ ಸದ್ಗುರು ಸ್ವರೂಪಿಗಳಾದ ನಮ್ಮ ಶಿಲಿಸಿದ್ಧ ಮಹಾರಾಜ ಶಾಂತ ಮೂರ್ತಿಗಳಾದ ನಮ್ಮ ಶಿಲಿಸಿದ್ಧ ಮಹಾರಾಜರ ಸನ್ಮಾನ. ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದಣ್ಣ ಅಂದೋಡಿಗೆ ಅವರು ಬಂದು ಮಾಡ್ಬೇಕಂತ ಕಳ್ಕೊಳ್ಳಿ ವಿನಂತಿ. ಹಣ್ಣುಮುಳದ ಶ್ರೀಗಳು ತಮ್ಮ ಅಮೋಘ ಸಿದ್ಧನ ಭಂಡಾರದ ಶಕ್ತಿಯಿಂದ ಸಕಲ ಭಕ್ತರ ಶರೀರ ರೋಗ ಯಾವುದೇ ಒಂದು ರೋಗ ಇರಲಿ ಪುಣ್ಯಾತ್ಮರೇ ನಮ್ಮ ಊರಾಗೆ ಈಗ ಸದ್ಯ ಗದಿಗೆ ಹೊಡ್ಯಾರ ಸೇವಾ ಮಾಡ್ತಾರೆ. ಉಳ್ಯಾಂಗಿಲ್ಲ ವೈರತ್ತಿರು ಮನೆಗೆ ಇದೇ ರುಗ್ಣಾಲಂದು ಹೊಳ್ಳಿ ಹಾಕ್ಯಾರ ಉಳ್ಯಾಲ ವೈರಿ ಮನೆಗೆ. ಆದ್ರ ನಮ್ಮ ಹಣ್ಣು ಮುಳ್ಯಾದ ಶ್ರೀಗಳ ಕಡೆ ಒಯ್ದ್ರ ಈಗ ಸದ್ಯ ಮುತ್ಯಾನ ಸೇವಾ ಮಾಡ್ಲಿಕ್ಕತ್ತಾರ. ಮುತ್ಯಾನ ಸೇವಾ ಮಾಡ್ಲಿಕ್ಕತ್ತಾನ ನಮ್ಮ ಮುತ್ತು ಮರ ಅಂಶದ ಹೆಸರನ್ನು ಹೇಳ್ತೀನಿ ನಿಮಗೆ. ಅದಕ್ಕಂತ ಮುಳ್ಯಾದ ಮಹಾರಾಜರು ರೋಗವನ್ನು ಕಳೆಯುವಂತ ಭಂಡಾರ ಶಕ್ತಿಯಿಂದ ಅವರು ಭಂಡಾರ ಕೊಟ್ರ ಅವರು ಗೌಟಿ ಏನೋ ವನಸ್ಪತಿ ಔಷಧನು ಕೊಡ್ತಾರೆ. ಆ ಔಷಧದಿಂದ ದವಾಖಾನೆ ಉಳಾಗಿಲ್ಲ ವೈರ್ ಅನ್ನುವಂತ ಪೇಷಂಟ್ ಅವರಿಂದ ಇವತ್ತು ಮುತ್ಯಾನ ಸೇವಾ ಮಾಡ್ಲಿಕ್ಕತ್ತಾರ ಪುಣ್ಯಾತ್ಮರೇ. ಅಂತವ್ರ ಸತ್ಕಾರ ನಮ್ಮ ಅಂದೋಡಿಗೆ ಶಿವಣ್ಣ ಮಾಡ್ಬೇಕು. ಕೈಲಾಸದಲ್ಲಿ ಗುರು ಶಿಷ್ಯರಾದರು ಯಾವ ಸೋಮನಾಥ ಅಮೋಘ ಸಿದ್ಧ ಭೂಲೋಕದಲ್ಲಿ ತಂದಿ ಮಗ ಆದರು. ಯಾವ ನನ್ನ 3 ಸ್ಥಾನ ಮುಂಬೆಟ್ಟದ ಅಮೋಘ ಸಿದ್ಧ, ಯಾವ ನನ್ನ ಇತಿಹಾಸ ಮಹಾಸಿದ್ಧ ಇವರೇ ಅಪ್ಪ ಮಗ ಆದ್ರು. ಈಗ ಸದ್ಯ ಕಲಿಯುಗದೊಳಗ
ಕುಂಚನೂರು ಮಾದಣ್ಣ ಉಮದಿ ಮಲಕಾರ ಸಿದ್ಧ. ಕುಂಚನೂರು ಮಾದಣ್ಣನೇ ಮಹಾದೇವನ ಅವತಾರ ತಾಳಿ, ಉಮದಿ ಮಲಕಾರ ಸಿದ್ಧನೇ ಅಂಶಿದನ ಅವತಾರ ತಾಳಿ. ಅಣ್ಣ ತಮ್ಮರ ಭೇಟಿಯ ಅಣ್ಣ ತಮ್ಮರಾಗಿ ಮೆರಿತಾರ ಅಂತ ನನ್ನ ಕುಂಚನೂರು ಗ್ರಾಮದ ಪೂಜ್ಯರಾದ ಶ್ರೀಗಳಾದ ಮಹಾದೇವಲಿಂಗನ ಮಹಾರಾಜರ ಸತ್ಕಾರ ಯಾವ ನಮ್ಮ ದನಗರ ಸಮಾಜದ ಅಧ್ಯಕ್ಷ ಬೋಕಾಳಿ ಸಿದ್ದಣ್ಣ ಕಳ್ಕಳಿ ಅವರು ಮಾಡ್ಬೇಕಂತ ಕಳ್ಕಳಿ ವಿನಂತಿ. ಕುಂಚನೂರ ಗ್ರಾಮದ ಶ್ರೀ ಮಹಾದೇವಲಿಂಗನ ಒಡೆಯರಾದಂತಹ ಮಹತ್ವರಾದಂತಹ ಮಹಾದೇವಲಿಂಗ ಮಹಾರಾಜರ ಸನ್ಮಾನನ್ನ ನಮ್ಮ ಬೋತಾಳಿ ಸಿದ್ದಣ್ಣ ಕಳ್ಕಳಿ ಅವರು ಮಾಡಬೇಕು. ಸನ್ಮಾನ ಕಾರ್ಯಕ್ರಮ ಮುಂದಿನ ಕಮಿಟಿ ಅವರು ನಡೆಸಿಕೊಡ್ಬೇಕು. ತದನಂತರ ಹತ್ತೂರು ಶ್ರೀಗಳ ಸನ್ಮಾನ ಮೊನ್ನೆ ಯಾರ ಕೈಲಿ ಮಾಡಿಸ್ಯಾದ್ರಿ ಹೇಳಿದ್ರ ಏನಾಗಿಲ್ಲ. ಚೀಕ ಸದ್ಗುರು ಶಿಲ್ಪಿಗಳಾದಂತ ಹತ್ತೂರದ ಶ್ರೀಗಳ ಸನ್ಮಾನ ಅನೌನ್ಸ್ ಮಾಡಿದ ಕರೆ ನೀವು ಮಾಡಿ ನಾ ಏನು ಮಾಡಿ ನಮ್ಮ ಹತ್ತೂರು ಶ್ರೀಗಳಿಂದ ಕಾಶಿಯ ಪುರೋಹಿತರು ಆಚಾರ್ಯಗಳು ಬಂದು ಈ ಪೂಜೆ ಮಾಡಬೇಕಾದ್ರು ಮುಂದೆ ಸಿದ್ಧರತ್ನ ಸದ್ಗುರು ಮಧುಮಂಡೇಶ್ವರ ಮಹಾರಾಜರು ಪುಣ್ಯಾತ್ಮರೇ ಅರ್ಕೇರಿ ಗುಡ್ಡ ಪಾವನ ಕ್ಷೇತ್ರ ಆದರೂ ಚಟ್ಟಿ ಜಾತ್ರೆ ಹಿಂದಕ್ಕ ಹಿರಿಯರಿಗೆ ಕುಡ್ಲಿಕ್ಕೆ ನೀರು ಸಿಕ್ಕಿಲ್ಲ. ಸೋಮ ಸಿತಾಳ ಬಾಯಿ ಅಲ್ಲೇ ಗದ್ದಲ್ ನೀರು ಕುಡಿದು ಜಾತ್ರೆ ಮಾಡಿ ಬರ್ತೀರಿ ನಮ್ಮ ಪೇಳ ಪಟ್ಕ ಮುತ್ಯಗಳು. ಈಗ ಗುಡ್ಡ ಕೈ ಮಾಡಿ ಕರ್ಯಾನ್ ಮಾಡಿದ್ರು ಯಾರು? ನನ್ನಪ್ಪ ಸಿದ್ಧರತ್ನ ಸದ್ಗುರು ಮಧುಗೊಂಡ ಮಹಾರಾಜರು. ಪುಣ್ಯಾತ್ಮರೇ ಈಗ ಗುಡ್ಡ ಭಕ್ತರಿಗೆ ಕೈ ಮಾಡಿ ಕರಿಲಿಕ್ಕತ್ತದ. ಈಗ ಸದ್ಯ ಕರಿಗಡಬ ತುಪ್ಪಿನ ಪ್ರಸಾದದ ಭಕ್ತರಿಗೆ ಅಂತ ಮಠದ ನಮ್ಮ ಅಮೋಘ ಸಿದ್ಧ ಮಹಾರಾಜರು ಮಂದ್ರೂಪ ಅವ್ರದ್ದು ಸನ್ಮಾನ. ಪುಣ್ಯಾತ್ಮರೇ ಯಾವ ನನ್ನ ಸಾರವಾಡದ ಶ್ರೀಗಳು ಆದ್ರೂ ಕೂಡ ಇವತ್ತ ಬಂದಿದ್ದಾರೆ. ಸಾರವಾಡ ಚಿಕ್ಕಯ್ಯನವರಂದ್ರೆ ಸಾಮಾನ್ಯ ಅಲ್ಲ. ಸಾರವಾಡದ ಈಶ್ವರ ಒಂದು ಸದ್ಗುರು ಶಿಲ್ಪಿಗಳಾದಂಥ ಸಾರವಾಡ ಮಧ್ಯಮ ಸನ್ಮಾನ. ಅದರಂತೆ ಮುಂದೆ ಇನ್ನು ಮುಂದೆ ಕರುಣಾಮೂರ್ತಿಗಳಾದ ಶಾಂತ ಮೂರ್ತಿಗಳಾದ ನಮ್ಮ ಭುಳೇಶ್ವರ ಮಹಾರಾಜರ ಪರಮ ಶಿಷ್ಯವನ್ನು ಅನಿಸಿಕೊಂಡಂತ ಸಂಜವಾಡದ ಅಮೋಘ ಶ್ರೀಗಳ ಸನ್ಮಾನ. ಅದರಂತೆ ಪೊಲೀಸ್ ಪಾಟೀಲ್ ಬರೀ ಸಿದ್ದೇಶ್ವರ ಗುರುಗಳ ಸನ್ಮಾನ. ತದನಂತರ ಯಾವ ನನ್ನ ಮೂಲ ಸ್ಥಾನ ಮಂಗಡ ಗುಡ್ಡದ ಅಮೋಘ ಸಿದ್ಧ ಕಲ್ಲೂರದ ಕಡಿಮಠ. ಎಷ್ಟು ಹೇಳಿದರೆ ಕರಿತೇಲಿ ಮಾನವನ ಸೊಕ್ಕ ಮುರಿಲಿಲ್ಲ. ತುದಗ ಹಿಡಿದು ಕೇಳಬಳ ಮುಂಗ ಹಿಡಿದು ಕೇಳಲೆ ಗಾಣ ಮಿಡಿಯನು. ನನ್ನ ಮತಿಗೆ ಗೆಲ್ಸಿದ ಮಧ್ಯ ನನ್ನ ನಾಲಿಗೆ ತುದಿ ಮೇಲ ನನಗೆ ಮತಿ ಕೊಟ್ಟ ಅವನೇ, ವಿದ್ಯೆ ಕೊಡೋ ಅವನೇ, ಬುದ್ಧಿ ಹೇಳವ ಅವನೇ, ಉದ್ಧಾರಕ ಕರ್ತ ಮಮ ಸ್ವಾಮಿ ಗೆನಿಸಿದ ನೀನೇ. ಅದಕ್ಕೆ ಗೆನಿಸಿದ ಮುತ್ಯ ನನಗೆ ಬುದ್ಧಿ ಹೆಂಗ ಚಲ್ಲ ಅವನೇ ನನ್ನ ಕೈಯಲ್ಲಿ ಪೇನಾಗಿ ಪುರಾಣ ಬರಿಸ್ಯಾನ. ಅದು ಕನ್ನಡದೊಳಗ ಸಿದ್ದಪ್ಪ ಹಡಪದ ಅವರು ಮರಾಠಿ ಒಳಗ ಇದನ್ನ ನಿರೂಪಣೆ ಮಾಡಿದ್ರು. ಅವ್ರದ್ದು ಸನ್ಮಾನ. ಎದ್ದು ನಿಂತು ಮುತ್ಯ ಜನ ಕೈ ಜೋಡಿಸ್ ನಮ್ಮ ಕುಂಬಾರಿ ಭಕ್ತರಿ ಸಿದ್ಧಲಿಂಗ ಹಡಪದ ಕರಜಗಿ ನನ್ನ ಬರೆದ ಕನ್ನಡದ ಭಾಷ್ಯದ ಪುರಾಣವನ್ನ ಮರಾಠಿ ಒಳಗ 1-2 ತಿಂಗಳ ಶ್ರಮ ಪಟ್ಟು ಮುತ್ಯ ಕೂತು ಬರೆದು ಕೊಟ್ರು. ಅವ್ರದ್ದು ಅದ್ರ ಧನ್ಯವಾದಗಳು. ಮಾನ್ಯ ಕುಂಬಾರಿಯ ಲಾಡ್ಕೆ ಸರ್ಪಂಚ ಶ್ರುತಿ ತಾಯಿಯವರ ಸನ್ಮಾನ. ನಮ್ಮ ಸುನೀತಾ ತಾಯಿ ಬಿರಾಜರ್ ಅವರು ಬಂದು ಮಾಡ್ಬೇಕಂತ ಕಳ್ಕಳಿ ವಿನಂತಿ. ಸುನೀತಾ ಬಿರಾಜರ್. ಅದರಂತೆ ನಮ್ಮ ಅಪ್ಪ ಸಾಹೇಬ್ ಬಿರಾಜದಾರ್, ಶಿರೀಶ್ ಗಂಗಾಧರ್ ಪಾಟೀಲ್, ರಾಜ್ಕುಮಾರ್ ಕೋರೆ ಕಾಡ್ರಿ ಬಸ್. ನಾಗಲೇ ಹೇಳಿದೆ ನಮ್ಮ ಊರು ಸರ್ಪಂಚರ್ದು ಗದಿ ಮಾನದ ಐತಂದ್ರೆ ಊರಿಗೆ ಬಂತು. ಇರ್ಲಿ, ಸಮುದ್ರ ಇದ್ದಂಗಾರ ಹೊಡೆದವ್ರು ಹೊಡ್ಸ್ಕೊಂಡಾರ, ಬೈದವ್ರು ಬಯಸ್ಕೊಂಡಾರ ತಿಳ್ಕೊಂಡು ಇಂಥ ಜಾತ್ರೆ ಆಗ್ಯದ ಪುಣ್ಯಾತ್ಮರಿ. ಏನಂದ್ರ ನಮಗೆ ಎನಿಸಿದ ಮುತ್ಯನ್ನ ಎಂದ ಕಟ್ಟಾಡ ಗುಡಿ ಪ್ರಾರಂಭ ಆಯ್ತು, ಎಂದ ಗೆನಿಸಿದ ಮುತ್ಯ ಸಂಜೀವನಿ ಸಮಾಂದ ಹೊರಗೆ ಬಂದ. ಏ ಮುತ್ಯ, ನಿರ್ವಿಘ್ನದಿಂದ ನಿನ್ನ ಕಳಸ ನಾವು ನೋಡ್ಬೇಕಂತ ಎಷ್ಟೋ ಮಂದಿ ಉಪವಾಸ ಮಾಡ್ಯಾರ, ವ್ರತ ಮಾಡ್ಯಾರ, ಯಾರ ಕಾಲನ ಚಪ್ಪಲಿ ಹಾಕೊಳ್ಳೋದು ಬಿಟ್ಟಾರ. ಎಂದ ನಿನ್ನ ಶಿಖರಿ ಇರ್ತದ ಅಂದೇ ನಾವು 2 ಊಟ ಮಾಡ್ತೇವು. ಎಂದ ನಿನ್ನ ಶಿಖರಿ ಇರ್ತದ ಅಂದಾಗೆ ಕಾಲಕ್ಕೆ ಚಪ್ಪಲ್ ಹಾಕೋತೇವು ಅಂತ ವ್ರತಗಳು ಮಾಡ್ಯಾರ. ಆ ವ್ರತಗಳು ಮಾಡಿದಂತ ಭಕ್ತಾದಿಗಳಿಗೂ ಎನ್ಸಿನ ಮಧ್ಯ ಒಳ್ಳೆ ಸುಖ ಶಾಂತಿಯನ್ನ ಪಟ್ಟು ಕರುಣಿಸ್ಲಿ ಅಂತ ಹಾರೈಸಿ ಮನಪೂರ್ವಕವಾಗಿ ಸ್ವಾಗತ ಕೋರ್ತಿದ್ದೇನೆ.
ಈಗ ಆಶೀರ್ವಚನ ಪ್ರಾರಂಭ ಆಗ್ತದೆ. ಯಾವ ಸಾರವಾಡದೀಶ ಸಾರವಾಡ ಚಿಕ್ಕಯ್ಯ ಬಬಲಾದಿ ಸದಾಶಿವ ಅನ್ನುವಂತ ಬಹಳ ತತ್ವಜ್ಞಾನಿಗಳು ಮುಂದಾಗುವ ಸೂಚನೆಗಳನ್ನು ಹೇಳಿ ಹೋಗ್ಯಾರ. ಸಾರವಾಡದ ಚಿಕ್ಕಯ್ಯ ಬಬಲಾದಿ ಸದಾಶಿವ ಮುತ್ಯ ಅಂತ ಇವರಿಬ್ರು ವ್ಯಕ್ತಿಗಳು ಬಹಳ ಅಪಾರ ಶಕ್ತಿಗಳಂತ ಮುಂದಾಗುವ ಕಾಲ ನಿರ್ಣಯನ ಹೇಳಿ ಹೋಗ್ಯಾರ. ಅಂತ ಮಠದ ಶ್ರೀಗಳು ಆ ಸಾರವಾಡ ದೇಶ ತಮ್ಮ 5 ನಿಮಿಷ ತಮ್ಮ ಆಶೀರ್ವಚನ ಮಾಡಬೇಕು. ಜೈ ನಮ್ ಪಾರ್ವತೀಶ್ವರ ಹರ ಮಹಾದೇವ್ ಗೇಣಸಿದ್ಧ ಮಹಾರಾಜ್ ಕಿ. ಹೋಳಿಗೆ ಹೆಂಗದಾವ ಅಂದ್ರೆ ಬಂಗಾರ ಹೋಳಿಗೆ ತಿಂದಿರಿ ಅಂದ್ರೆ ನಿಮಗೆ ಏನು ಬರಂಗಿಲ್ಲ ಅಂದ್ರೆ ಸುಗರ ಬರಂಗಿಲ್ರಿ. ಹೆಂಗ ಸುಗರ ಬರಂಗಿಲ್ಲ ಅಂದ್ರ ಭಗವಂತ ಏನು ತಿನ್ನಬೇಕಲ್ಲ ನೀವು ಅದನ್ನ ತಿನ್ನ. ಈ ಜಗತ್ತಿನಾಗ ತಿನ್ಲಾರ್ದಲ್ಲ ಇಲ್ಲಿ ಈ ಮಠದಾಗ ತಿಂದಿರಿ ಅಂದ್ರೆ ಬಂಗಾರ ಆದ್ರಿ ನೀವು. ಎಷ್ಟು ಖುಷಿ ಅದ ರೀ. ಯಾವೇ ರೋಡ್ ಅದ ಆದ್ರೆ ಕೋಟಿ ಗಂಟ್ಲೆ ಜನ ಹೆಂಗ ದಾಸೋಗ ಪ್ರಸಾದ ಮಾಡ್ತೈತಿ ಹಂಗ ಬಂದ ಬರ್ತೈತಿ 3 ದಿವಸ ನೋಡತ್ತೀನಿ ದಾಸೋಗ ಹೆಂಗ ಭಗವಂತ ಕುಲುಕುಲು ನಗತಾನ. ಹೆಂಗ ಸಣ್ಣ ವಯಸ್ಸು ಕರೆ ಆದ್ರ ಜಗತ್ತಿಗೆ ಒಡಿಯಾಗಿ ಜಗತ್ತಿಗೆ ಜಗನ್ನ ಮಾತೆಯನ್ನ ಒಲಿಸಿಕೊಂಡಂತವ್ರು ಯಾರಂತಂದ್ರ ನಮ್ಮಪ್ಪ ಗುಡಿಯಾನ ದೇವರ ಸಾಕ್ಷಾತ್ ನಿಮ್ಮ ತಾಯಿಗಳ ರೂಪದಾಗ ಅವನ ಗುಡಿಗೆ ಬಂದ ಬಂಗಾರದ ಹೆಂಗ ಕಳಸೈತಪ್ಪ ಅಂತಂದ್ರ ಈ ಜಗತ್ತಿನಾಗ ಇಲ್ಲಿ ಎಲ್ಲಿಯೂ ಇಲ್ಲ ಜಗತ್ತಿನಾಗ ಇದು ಬಂಗಾರ ಕಳಿಸ್ಕೊತೈತಂದ್ರ ನಿಮ್ಮ ಮನಿ ಬಂಗಾರ ಆಗ್ತೈತಿ, ನಿಮ್ಮ ಮನಸ್ಸು ಬಂಗಾರ ಆಗ್ತೈತಿ. ಆ ಭಗವಂತಗ ಹೆಂಗ ಇರ್ಬೇಕಂದ್ರ ಒಂದು ಹಾಡ ಹಾಡಿ ಬರ್ತಾನ, ಹಂಗ ಬಿಡಂಗಿಲ್ರ ನಾ. ಗುರು ಬಂದಾನ ಜಗದೋಳು ಅವನ ಕೀರ್ತಿ ನೋಡಿ ಧನ್ಯರಾದಿರಿ. ಕಳಸ ಹಂತದ ಗುರವಿನ ಮಂತ್ರದ ಕೈಲಾಸದಿಂದ ಭಂಡಾರ ತಂದಾರ ಇಲ್ಲೇ. ಭಕ್ತರನ ಉದ್ಧಾರ ಮಾಡೀರ ಕಣ್ಣ ಇಲ್ಲದವರಿಗೆ ಕಣ್ಣ ಕೊಟ್ಟನ ದೇವರ. ಮಕ್ಕಳ ಇಲ್ಲದವರಿಗೆ ಮಕ್ಕಳ ಕೊಟ್ಟನ. ಗಂಜಿ ಇಲ್ಲದವರಿಗೆ ಗಂಜಿ ಕೊಟ್ಟನ. ನಿಮ್ಮೂರಿಗೆ ಎಲ್ಲಿ ನಾ ಬಹುಶಃ ಹೊಳಿದಂಡವ್ರ ದೇವ್ ಕರೀರಿ. ಆದ್ರೆ ಇಲ್ಲೆಲ್ಲ ನೋಡಿದು ಹೆಂಗಂದ್ರ ಮಡ್ಡಿ ಐತಿ ಆದ್ರೆ ಇದು ಸಾಕ್ಷಾತ್ ಬಂಗಾರ ಕಡ್ಡಿ ಊರೈತಿ ಅನ್ನೋದು ನನಗೆ ಗೊತ್ತಾಗ್ಯದ ನೋಡ್ರಿ. ಬಂಗಾರ ಕಡ್ಡಿ ಎಲ್ಲಿ ಜಗತ್ತಿನಾಗ ಹೊಳ್ಯಾಗ ಹೊಳಿ ಅಂತ ದಾಂಟಿಗೆ ಹೊಲಗೊಳ್ಳದಾವ ಕರೀರಿ, ಆದ್ರೆ ಬೆಳೆಯಂಗಿಲ್ಲ. ಆದ್ರೆ ನೀವು ಬೆಳೆದದ್ದು ಎಂತ ಬಂಗಾರ ಬೆಳಿತೀರಿಪ್ಪ ಅಂತಂದ್ರ ಈ ಭಗವಂತನ ಭಂಡಾರ ಹಚ್ಕೊಂಡು ಹೋದ್ರಿ ಅಂದ್ರೆ ನೀವು ಬಂಗಾರ ಆಗ್ತೀರಿ ಅನ್ನೋದು ನನ್ ಗ್ಯಾರಂಟಿ. ನಿಮ್ಮ ಮಕ್ಕಳೆಲ್ಲ ನೌಕರಿನ ಅದಾರ್ರಿ. ಯಾಕಂತಂದ್ರೆ ನಿಮ್ಮ ಹಣಿ ಮ್ಯಾಗ ಹೆಂಗ ಬಂಗಾರ ಐತ್ಲ ಹೊಳಿತೈತ್ಲ ಹಂಗ ನಿಮ್ಮ ಮಕ್ಕಳು ಮಿಲ್ಟ್ರಿ ಮಕ್ಕಳನ್ನ ಮಾಡ್ರಿ, ಶಿಕ್ಷಣ ಸಂಸ್ಥೆ ಮಾಡ್ರಿ. ಅನ್ನ ಇಲ್ಲದವ್ರಿಗೆ ಅನ್ನ ಕೊಡುವಂತ ಯಾವ್ದು ಈ ಊರಂದ್ರ ಕುಂಬಾರ ಮಾಡಿದ ಗಡಿಗೆ ಒಳಗಿಂದ ಅಣ್ಣ ಉಂಡಂತವ್ರು ಯಾರಂದ್ರ ಜಗತ್ತಿಗೆಲ್ಲರೂ ಪಾರಾಗಿ ಹೋಗುದೈತ್ರಿ. ಭಗವಂತನ ಅನ್ನ ಉಣ್ಬೇಕು. ನೀವು ಉಂಡ್ರಿ ಅಂದ್ರೆ ಅನ್ನ ಕೆಡಿಸಬೇಡ್ರಿ ದಯವಿಟ್ಟು. ಯಾಕ ಅದನ್ನ ಒಂದು ಹಗಲು 9 ತಿಂಗಳು ಬೆಳೆದ ಕಿಶಂದ ನಿಮ್ಮ ಕೈಯಾಗ ಬಂದ ಉಳಿತೈತಿ. ಭಗವಂತನ ಮಠದೊಳಗೆ ಬಂದ ಅದ ಬಂಗಾರ ಆಗೈತೆ ಅಂದ್ರೆ ಭಾವ ಭಕ್ತಿ ಮಾಡಿ, ಭಾವದಿಂದ ಭಕ್ತಿ ಮಾಡ್ರಿ, ಮುಕ್ತಿ ಮಾಡ್ರಿ. ಇದ್ದಷ್ಟು ನಿಮ್ಮ ಕಿಶಾನ್ ರೊಕ್ಕ ಎಲ್ಲ ತಂದು ಕಿಶನ್ ಗುಡಿಯಾಗ ಇಟ್ಟು ಹೋಗ್ರಿ. ಯಾಕಂತಂದ್ರೆ ಹಂಗ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂತ ತಿಳಿರಿ, ಭಕ್ತಿ ಅನ್ನತಕ್ಕಂಥದ್ದು ಬಂಗಾರ ರೊಕ್ಕ ಇಡ್ರಿ, ನಿಮ್ಮ ಕಿಶಾನ್ ರೊಕ್ಕ ಅವ್ನ್ ಬ್ಯಾಡ. ನೀವು ಬೇಡಿದ್ದ ಅವನ್ ಕೊಡ್ತಾನ ನಿಮಗೆ ರೊಕ್ಕ ರೂಪಾಯಿ, ಆಸ್ತಿ ಅಂತಸ್ತಿ ಕೊಡ್ತಾನ. ಆದ್ರೆ ಭಕ್ತಿ ಅನ್ನತಕ್ಕಂಥದ್ದು ಅವನ ಪಾದದೊಳಗಿಂದ ತಗೊಂಡು ಹೋಗಿ ನಿಮ್ಮ ಮನೆಗೆ ಬಂಗಾರ ಆಗ್ತೈತಿ ನೋಡ್ರಿ. ಜೈ ನಮ್ ಪಾರ್ವತೀಶ್ವರ ಮಹಾದೇವ್. ಏನ ಅಂದ್ರು ತಪ್ಪು ತಡೆಯಾದ್ರೂ ಕ್ಷಮ ಮಾಡ್ರಿ. ಮಾತ್ರ ಇವರೇಪ್ಪ. ಧನ್ಯವಾದಗಳು ಸಾರವಾಡದೀಶ ಸದ್ಗುರುಗಳಿಗೆ. ಗೆಣಸಿದ ಮುತ್ತನ ಮೇಲೆ ಭಕ್ತಿ ನೀವು ಅವನಿಗೆ ಕೊಡ್ರಿ, ನೀವು ಬೇಡಿದ ಅವ ನಿಮಗೆ ಕೊಡ್ತಾನಂತ ಧರ್ಮ ಸಭೆಯಿಂದ ಮಾತಾಡಿದ್ರು. ಧನ್ಯವಾದಗಳು. ಯಾವ
ಘೇನ್ಶಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದಂಥ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದ ಮಾತದ, ಘೇನ್ಶಿದ ಮುತ್ಯಂದ ಒಂದು ಜೀರ್ಣೋದ್ಧಾರ ಆಗಬೇಕು, ಒಂದು ಸುಧಾರಣೆ ಆಗಬೇಕಂತ ನಮ್ಮ ಅವಧೂಷಿತ ಪೂಜಾರಿ ಅವರು ಹಿಂದಕ್ಕೆ ಈ ದೇವಸ್ಥಾನ ಕಾರವಾರ ನೋಡ್ಕೊತಿದ್ರು. ಆಳಾಗ ದುಡ್ಡು ಹುಡ್ತಿದ್ದಿಲ್ಲ. ಇದೇ ಹಾಳ್ಮಿಗಿನ ಮಣ ಮಾರವರು 3 ರೂಪಾಯಿ ಗಾಡಿ, 2 ರೂಪಾಯಿ ಗಾಡಿ ಅದರ ರೊಕ್ಕ ಬಳೆ ಮಾಡಿ ನಮ್ಮ ವಿಜಯ್ ಸಬರ್ ಸರ್ಪಂಚ್ ಇದ್ರದೆಲ್ಲ ಸುತ್ತಮುತ್ತ ಎಲ್ಲ ಹೌದು ಪೂಜಾರಿ ಮುಂದೆ ನಿಂತಿದ್ದೆಲ್ಲ ಕಟ್ಕೊಂಡ್ರು. ಆದರೂ ಅವರು ಇರು ತನ್ನ ಆಯುಷ್ಯ ಘೇನ್ಶಿ ಮುತ್ಯನ ಸೇವಾದಾಗೆ ಹೋಗ್ಯಾದ. ಮುಂದೆ ಪುಣ್ಯಾತ್ಮರೇ ಅಂಥವ್ರ ಹೊಟ್ಟಿಲಿ ಹುಟ್ಟಿದಂತ ಹೌದು ಪೂಜಾರಿ ನಮಗ ಘೇನ್ಶಿದ್ ಬಾಬುರಾವ್ ಗುಂಡೆ ಅಂದ್ರೆ ಸಾಕ್ಷಾತ್ ಘೇನ್ಶಿದ ಮುತ್ಯನೇ ಹುಟ್ಟಿ ಬಂದವನು ಸೇವಾ ಮಾಡ್ಕೊಳ್ತಿರ್ತ. ಅಂತ ಸಮುದ್ರದ ಸಾಗರದ ಅಂತ ಅಧ್ಯಕ್ಷರ ಸತ್ಕಾರ ನಮ್ಮ ಯಾತ್ರಾ ಕಮಿಟಿ ಅಪ್ಪ ಸಾಹೇಬ್ ಬೆರೆಸ್ದಾರ. ನಮ್ಮ ಮಾನ್ಯದ ಭಕ್ತರಾದಂಥ ಶ್ರೀಶ್ ಗಂಗಾಧರ್ ಪಾಟೀಲ್ ಅವರು, ನಮ್ಮ ಬುದ್ಧಿಜೀವಿಗಳಾದ ನಮ್ಮ ಬಾಳು ದೇಸಾಯಿ ಅವರು, ಈ ತ್ರಿಮೂರ್ತಿಗಳು ಬಂದು ನಮ್ಮ ಬಾಬು ಮಾರಯ್ಯ ಅಧ್ಯಕ್ಷರ ಸತ್ಕಾರ ಮಾಡ್ಬೇಕಂತ ನಾ ಬೇಡ್ಕೊತಿದ್ದೇನೆ. ಅಂತ ವಿನಂತಿ. ತದನಂತರ ಮುಂದಿನ ಆಶೀರ್ವಚನ ಯಾವ ನಮ್ಮ ಅಂಶಿದ ಮಹಾರಾಯ ಮಂದ್ರೂಪ ಅವರು ಕುಮಾರ ನಿಂಗಳದಾಗ ಅಂಶಿದ ಮಹಾರಾಯ ಗುರುರು ಪಾದಂ ಜ್ಞಾನ ಮೂಲ ಗುರುರ್ ಮೂರ್ತಿ ಮುಕ್ತಿ ಮೂಲ ಗುರುರ್ ಕೃಪಾ ಎಂಬಂತೆ ಆದ್ಯ ಗುರು ಪೂಜ್ಯ ಪಾದ ಮಾಯಿ ಮಕನಾಪುರದ ವಾಸ ಗುರು ಸೋಮಲಿಂಗನ ಪಾದಗಳನ್ನ ನತಮಸ್ತಕದ ಮೇಲೆ ಧರಿಸಿಕೊಂಡು ಯುಗ ಯುಗಾಂತರ ಗುರು ಸೇವೆಯನ್ನ ಮಾಡಿಕೊಂಡ ಸಾನಿ ಬೀರಾಗಿ ಸೌದ ಶ್ರೀಗಂಧದ ಕೊಟ್ಟಾಗಿ ನವದ ಶ್ರೀಗಂಧದ ಭಕ್ತಿ ಸುದೆಯನ್ನ ಗುರುಚರಣಕ್ಕೆ ಸಮರ್ಪಿಸಿಕೊಂಡ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗಕೋಲಗಳಿಲ್ಲದ ಅಂತರ ಕಂಬಳಿ ಡೇರೆಯನ್ನ ಮಾಡಿ ಮುತ್ತಿನ ಗದ್ಗಿ ಮೇಲೆ ಆಸೀನನಾಗಿರತಕ್ಕಂಥ ನನ್ನಪ್ಪ ಶಿವಯೋಗಿ ಶ್ರೀ ನಾಡಗೌಡ ಅಮೋಘ ಸಿದ್ಧನ ಪವಿತ್ರವಾಗಿರತಕ್ಕಂಥ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣೆಮಣಿದುಕೊಂಡು ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಜೋದಿನ ಹೊತ್ತಿಸಿಕೊಂಡ ಕಲ್ಲು ಶಿಲೆಯಾಗಬೇಕು, ಮಾನವ ಮಹಾತ್ಮನಾಗಬೇಕು, ಮೌಸದ ಪಿಂಡ ಹೋಗಿ ಮಂತ್ರದ ಪಿಂಡವಾಗಬೇಕಂತ ತಿಳ್ಕೊಂಡ ಮುತ್ಯ ಅಮೋಘ ಸಿದ್ಧನ ಜಾಡಿ ಒಳಗ ಸಂಪೂರ್ಣವಾಗಿರ್ತಕ್ಕಂಥ ಶರೀರವನ್ನ ತ್ಯಾಗ ಮಾಡಿಕೊಂಡ ಬ್ರಹ್ಮಚಾರಿಯಾಗಿ ಜಗತ್ತಿಗೆ ಅಮೋಘ ಸಿದ್ಧನ ಜಾಡಿಯನ್ನ ಹಾಡಿ ಹರಿಸಿ ಮನಗಳನ್ನ ಸಂತೈಸಿಕೊಂಡು ಮುತ್ಯ ಅಮೋಘ ಸಿದ್ಧನ ಸನ್ನಿಧಾನದೊಳಗ ಮಠ ಕಟ್ಟಿಕೊಂಡು ನೆಲೆಸಿರತಕ್ಕಂಥ ಎನ್ನೊಡೆಯ ಅಖಂಡ ಸಿದ್ಧ ಸಂಪ್ರದಾಯದ ಮತ್ತು ಒಡೆಯರ ಬಂಧುಗಳಲ್ಲಿ ಜನಿಸಿಕೊಂಡ ಈ ಸಾಂಪ್ರದಾಯಿಕ ಭಕ್ತಿಯ ಚಾಪನ್ನ ಹಾಕಿಕೊಂಡು ದೇವರಾಗಿ ಅಮೋಘ ಸನ್ನಿಧಾನಕ್ಕೆ ನಡೆದಿರತಕ್ಕಂತ ನನ್ನ ಗುರು ಮದಗೊಂಡೇಶ್ವರ ಮಹಾರಾಜರಿಗೆ 101 ನಮನಗಳನ್ನು ಈ ವೇದಿಕೆ ಮುಖಾಂತರ ಅರ್ಪಿಸಿಕೊಂಡು ಯಾಕೆ ಹೇಳ್ಬೇಕಾಗೈತಿ ವಿಷಯ, ಇವತ್ತ 16 ವರ್ಷಗಳ ಮ್ಯಾಲ ಘೇನ್ಶಿದಪ್ಪನ ಶಿಖರಕ್ಕೆ ಸುವರ್ಣ ಕಳಸಾರೋಹಣ ಆಗೈತಿಪ್ಪ ಅಂದ್ರ ಸದ್ಗುರು ಸಿದ್ಧಾರ್ಥರ ಒಂದು ತಪಸ್ಸನು ಇದಕ್ಕೆ ಕಾರಣ ಅಂತಕ್ಕಂಥದನ್ನ ಘೇನ್ಶಿದರ ಮಠ ಮನೆಯೊಳಗೆ ನಿಂತ ಕೈ ಎತ್ತಿ ಹೇಳಕ್ಕೆ ಇಷ್ಟಪಡ್ತೀನಿ ಪುಣ್ಯಾತ್ಮರು. 2009 ಫೆಬ್ರವರಿ ತಿಂಗಳು ತಾರೀಖು 11, 12 ಸ್ವಾತಿ ನಕ್ಷತ್ರ ಇದೇ ಗದ್ಗಿ ಒಡೆಯರಾಗಿರ್ತಕ್ಕಂಥ ಅಂಶೆ ಮಹಾರಾಯರು, ಗದ್ಗಿ ಪೂಜ್ಯರಾಗಿರ್ತಕ್ಕಂಥ ಮಹಾರಾಯರು, ಇವರು ತಂದೆ ಕಳಸಾರೋಹಣ ಪೂಜೆ ಮಾಡಿದ್ರು. ಈಗ ಮಗನಾಗಿ ಬಂದ ಕಳಸಾರೋಹಣ ಸುವರ್ಣ ಕಳಸಾರ ನಿಮ್ಮೆಲ್ಲರ ಮುಂದೆ ಇಟ್ಟಾರ ಪುಣ್ಯಾತ್ಮರೇ. ಅದು ಸುಕೃತ ಪುಣ್ಯ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೊಳ್ಬೇಕು. ಅವರಿಗೆ ಸಮಸ್ತ ಕುಂಬಾರಿ ಗ್ರಾಮದ ಒಡೆಯರ, ಕುಂಬಾರಿ ಗ್ರಾಮದ ಭಕ್ತರ, ಸುತ್ತಿನ 10 ಹಳ್ಳಿ ಭಕ್ತರು ಎಲ್ಲರೂ ಕೂಡಿಕೊಂಡ ನೀವು ಈ ರೀತಿಯಾಗಿ ಸಹಕಾರ ಮಾಡಿಕೊಂಡು ಇವತ್ತ ಸಾಕ್ಷಿಭೂತಾಗಿರಿ. ನನಗೊಂದು ಮಾತು ನೆನಪಾಗ್ತದ. ಘೇನ್ಶಿದ ಕುಂಬಾರಿಗೆ ಬಂದ ಗೌಡರು ನೋಡಿಕೊಂಡ ಕರ್ಕೊಂಡ ಮನೆಗೆ ಹೋಗಿ ಮಗ ಒಂದ್ ದಿವಸ ಬರ್ಲಿಕ್ಕೆ ತಡ ಆದ ಕೂಡಲೇ ಬಾಗಿಲಿಗೆ ಹೋಗಿ ಬಡದ್ರೆ ಘೇನ್ಶಿದ್ದ ಬಾಗಿಲ ತೆರ್ಲಿಲ್ಲ. ಗೌಡ್ರು ಶೆಟ್ಕೊಂಡ ಗೌಡ ಗುಡಾಕಿಲ ಗೌಡ್ರ ಮನೆಗೆ ಹೋಗಿ ಬಾಗಿಲು ಬಡದ್ರೆ ಬಾಗಿಲು ತೆರಲಿಲ್ಲ. ಮುಚ್ಚಿದ ಬಾಗಿಲಿನ ಮುಚ್ಚೇ ಇರ್ಲಿ ಅಂತ ತಿಳ್ಕೊಂಡು ಘೇನ್ಶಿದ ಶೆಟ್ಕೊಂಡ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡ ಬಂದ ನೆಲೆಸಿಕೊಂಡ. ಈ ಘೇನ್ಶಿದ್ದಪ್ಪನ ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನ ಹೆಂಗೈತಿಪ್ಪ ಅಂತಂದ್ರ ಆವತ್ತ ಪ್ರಬುದ್ಧರಾಗಿ ಲಗ್ನದ ನಿಮಿತ್ತವಾಗಿ ಗುರು ಸೋಮಲಿಂಗ ಬಂದ, ತಂದೆ ಅಮೋಘ ಸಿದ್ಧ ಬಂದ, ತಂದೆ ಮುತ್ಯ ಅಮೋಘ ಸಿದ್ಧ ಬಂದ, ತಂದೆ ಅವಧೂತ ಸಿದ್ಧ ಬಂದ, ಕೆಂಚ ಸೋಮಯ್ಯದೇವರು ಬಂದ, ಸಿದ್ದಬಾಯಿ ಬಂದ್ಲು,
ಆಯಿ ಮಲ್ಲುಬ ಎಲ್ಲರ ಸನ್ನಿಧಾನದಾಗ ಬಂದ ಅವತ್ತ ಆತ್ಮ ಸಂತೋಷವಾಗಿ ಉಂಡ ಈ ಕುಂಬಾರಿಗೆ ಗ್ರಾಮಕ್ಕ ಗೆಲ್ಸಿದ್ದಪ್ಪಗ ಆಶೀರ್ವಾದ ಕೊಟ್ಟಾನ. ಬುದ್ಧಿ ಬಾಳ ಉಂಡ ಆತ್ಮ ಸಂತೋಷದ ಕುಂಬಾರಿ. ನಾನಲ್ಲಿ ನಮ್ಮ ಅಪ್ಪ ಆಚೆ ಮುತ್ಯಾನ ನೋಡಿಲ್ಲ, ಇವತ್ತು ನಮಗೆ ನೋಡಕ್ ಸಿಕ್ಕತ್ತಿ, ನಮ್ಮೆಲ್ಲರೂ ಭಾಗ್ಯರು ನಾವು ಅಂತಕ್ಕಂಥ ಮಾತು ಹೇಳ್ಬೇಕಾಗೈತಿ. ಅದಕ್ಕೆ ಪುಣ್ಯಾತ್ಮರೇ ಒಂದು ಮಾತ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಏನು? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ. ಹಂಗ ದಾಸರ ಒಂದು ಸಾಹಿತ್ಯವನ್ನ ನಿಮ್ಮ ಮುಂದ 4 ನುಡಿ ಹಾಡಿ ಗಣ ಉಪಸ್ಥಿತ ವಹಿಸಿರ್ತಕ್ಕಂಥ ನಮ್ಮ ಗೇನ್ಸಿದ್ದಜ್ಜನ ಗದ್ಗಿ ಒಡೆಯರಿಗೆ, ಡಾಕ್ಟರ್ ಮಹದಲಿಂಗ ಮಹಾಸ್ವಾಮಿಗಳು ಕುಂಚಿನೂರ್ ಅವರಿಗೆ, ನನ್ನ ಜಾಲಗಿರಿ ಮತ್ತು ಮೊಮ್ಮೆಟ್ಟಗುಡ್ಡದ ಗದ್ಗಿ ಪೀಠದ ಒಡೆಯರು ಆಗಿರತಕ್ಕಂಥ ಆತ್ಮೀಯರು ಶ್ರೀ ಅಪ್ಪು ಮಹಾರಾಯವರಿಗೆ ಮತ್ತು ಮಾಯಿ ಮಕಣಾಪುರದ ಗುರುಪೀಠದ ಒಡೆಯರಾದ ಗೋಪಾಲ್ ಮಹಾರಾಯರವರಿಗೆ, ಸಮಸ್ತ ಹೋಮ ಹವನ ಕಳಸಾರೋಹಣದ ಸಾಂಸ್ಕೃತಿಕ ಸಂಸ್ಕಾರಬದ್ಧವಾಗಿ ಪೂಜೆ ನೆರವೇರಿಸಿಕೊಟ್ಟಿರ್ತಕ್ಕಂಥ ಹದ್ದೂರ ಶ್ರೀ ಶೀಲಿ ಸಿದ್ಧ ಪೂಜ್ಯರಲ್ಲಿ ಹಾಗೂ ಮೋಳೆದ ಸಿದ್ಧಲಿಂಗ ಪೂಜ್ಯರಲ್ಲಿ, ಅವರಿವರೆನ್ನದೇ ಸರ್ವಶ್ರೀ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ಎಲ್ಲಾ ಪೂಜರಿಗೆ ನಾನು ನತಮಸ್ತಕನಾಗಿಕೊಂಡು, ಇವತ್ತು ದಿವಸ ಎಷ್ಟು ಜನ ಬಂದಿರಿ ಅವರಿಗೆ 101 ನಮಸ್ಕಾರ, ಇದ್ರಾಗ ಯಾರು ಬಂದಿಲ್ಲ ಅವರಿಗೆ 1000 ನಮಸ್ಕಾರ ನಂದು ವೈಯಕ್ತಿಕವಾಗಿ ಐತೆ ತಿಳ್ಕೊಂಡು ಹೇಳಿಕೊಂಡು, ಪುಣ್ಯಾತ್ಮರೇ ಒಂದು ಮಾತು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು, ಪರಿಪರಿ ಶಾಸ್ತ್ರವನೋದಿದರೇನು, ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. 6 ಶಾಸ್ತ್ರವನ ಓದಿದರೇನು, 100 ಪುರಾಣವ ಮುಗಿಸಿದರೇನು, ಸಾಧು ಸಜ್ಜನ ಸಂಗವ ಮರೆತರೆ, ಸಾಧು ಸಜ್ಜನ ಸಂಗವ ಮಾಡರೆ ತೀರನೆಂದ ತಿರಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಕೊರಳಲು ಮಾಲೆ ತರಿಸಿದರೇನು, ಬೆರಳೋಳು ಜಪಮಾಲೆ ಎಣಸಿದರೇನು. ಕೊರಳೋಳು ಮಾಲೆ ಧರಿಸಿದರೇನು, ಬೆರಳೋಳು ಜಪಮಾಲೆ ಎಣಸಿದರೇನು. ಮರಳಿ ಮರಳಿತ ಹೊರಳಿ ಬೂದಿಯೊಳು, ಮರಳಿ ಮರಳಿತ ಹೊರಳಿ ಬೂದಿಯೊಳು, ಮರಣನಂತಾಗಿ ತಿರಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ನಾರಿಯ ಭೋಗ ಅರಿದರೇನು, ಶರೀರ ಸುಖವನ್ನು ಬಿಡಿಸಿದರೇನು. 3 ಜನ್ಮಕ ಪುರಂದರ ವಿಠಲನ, 3 ಜನ್ಮಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ಕೂಡಿಕೊಂಡರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಹಂಗ ಗುರುಪಟ್ಟ 4 ನುಡಿಯನ್ನ ತಮ್ಮೆಲ್ಲರಿಗೆ ಶ್ರೀಚರಣಕ್ಕೆ ವಂದಿಸಿಕೊಂಡು ಸತ್ಕರಿಸಿರ್ತಕ್ಕಂಥ ಸಮಸ್ತ ಗೆನ್ಸಿದ್ದೇವರ ಟ್ರಸ್ಟ್ ಕಮಿಟಿ ಮತ್ತು ದೇವಸ್ಥಾನಕ್ಕೆ ನನ್ನ 101 ನಮನ ಹೇಳಿ ಭಕ್ತಿಯಿಂದ ಹಣೆ ಮಾಡಿದ ನನ್ನೆರಡು ಮಾತಿಗೆ ರಾಮೇಳ್ತಾರೆ. ಧನ್ಯವಾದಗಳು ಕುಂಬಾರಹಳ್ಳ ನಿಂಗಣ್ಣ ಸರ್ ಅವರಿಗೆ. ಇನ್ನು ಮುಂದೆ ನಮ್ಮ ಮಂದ್ರೂಪದ ಅಂಶಿದ್ದ ಮಹಾರಾಯವರು ತಮ್ಮ ಒಂದು 5 ನಿಮಿಷವನ್ನು ಈ ಸಭೆಗೆ ಉದ್ದೇಶದಿಂದ ಮಾತನಾಡಬೇಕಂತ ಕಳಕಳಿ ವಿನಂತಿ.